ಮೋಕ್ಷಿತಾ ಪೈ ವರ್ಸಸ್ ಭವ್ಯ ಗೌಡ ಯಾರಾಗ್ತಾರೆ ಬಿಗ್ ಬಾಸ್ ಗೆದ್ದ ಎರಡನೇ ಮಹಿಳೆ? ಹೌದು, ಬಿಗ್ ಬಾಸ್ ಮನೆ ಬಾಗಿಲು ಹಾಕಲು ಇನ್ನೇನು ಕೆಲವೇ ಗಂಟೆ ಬಾಕಿ ಉಳಿದಿದೆ. ಮನೆಯಲ್ಲಿರುವ 6 ಜನರ ಪೈಕಿ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಎತ್ತಿ ಹಿಡಿಯುವುದು ಯಾರು ಎನ್ನುವ ಕುತೂಹಲ ಅನೇಕರನ್ನ ಕಾಡ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಚರ್ಚೆ ಕೂಡ ನಡೀತಿದೆ. ಇನ್ನು ಈ ಸೀಸನ್ ಹೊರತುಪಡಿಸಿದ್ರೆ ಬಿಗ್ ಬಾಸ್ ಇಲ್ಲಿಯವರೆಗೆ ಕನ್ನಡದಲ್ಲಿ 10 ಬಾರಿ ಪ್ರದರ್ಶನಗೊಂಡಿದೆ. ಇಲ್ಲಿಯವರೆಗೆ ಹಲವಾರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಬಂದಿದ್ದಾರೆ. ಆ ಪೈಕಿ ಶ್ರುತಿ ಅವರನ್ನ ಹೊರತುಪಡಿಸಿದ್ರೆ ಇಲ್ಲಿಯವರೆಗೆ ಬೇರೆ ಯಾವ ಮಹಿಳೆಗೂ ಕೂಡ ಬಿಗ್ ಬಾಸ್ ಒಲಿದಿಲ್ಲ. ಇದಕ್ಕೆ ಕಾರಣವೇನು ಎನ್ನುವುದು ಗೊತ್ತಿಲ್ಲವಾದ್ರೂ ಈ ವಿಚಾರದಲ್ಲಿ ಪ್ರೇಕ್ಷಕರಲ್ಲಿ ಅಸಮಾಧಾನ ಅಂತೂ ಇದ್ದೇ ಇದೆ. ಈ ಅಸಮಾಧಾನವನ್ನ ಬಿಗ್ ಬಾಸ್ ಈ ಬಾರಿ ದೂರ ಮಾಡುತ್ತಾ ಎನ್ನುವ ಪ್ರಶ್ನೆ ಈಗ ಎದ್ದಿದೆ. ಮೋಕ್ಷಿತಾ ಮತ್ತು ಭವ್ಯ ಇಬ್ಬರಲ್ಲಿ ಯಾರು ಬೆಸ್ಟ್ ಎನ್ನುವ ಚರ್ಚೆ ನಡೀತಿದೆ. ಮೋಕ್ಷಿತಾ ಪೈ ಗೆಲ್ತಾರಾ? ಹೌದು, ಮೋಕ್ಷಿತಾ ಪೈ ಮತ್ತು ಭವ್ಯ ಗೌಡ ಈ ಬಾರಿ ಕೊನೆಯ ಹಂತದವರೆಗೆ ಬಂದು ತಲುಪಿದ್ದಾರೆ. ತಮ್ಮ ಬುದ್ಧಿವಂತಿಕೆಯಿಂದ ಎಲ್ಲಾ ಟಾಸ್ಕ್ ಗಳನ್ನ ಪೂರೈಸುತ್ತಾ ಕಪ್ ಸನಿಹಕ್ಕೆ ಬಂದು ನಿಂತಿದ್ದಾರೆ. ನಿಜ, ಇಲ್ಲಿಯವರೆಗೆ ಮನೆಯಲ್ಲಿದ್ರೂ ಕೂಡ ಮೋಕ್ಷಿತಾ ಒಮ್ಮೆಯೂ ಕ್ಯಾಪ್ಟನ್ ಆಗಿಲ್ಲ. ಕಿಚ್ಚನ ಚಪ್ಪಾಳೆ ಅಂತೂ ದೂರದ ಮಾತು. ಹನುಮಂತನ ಕೃಪೆಯಿಂದ ಮೋಕ್ಷಿತಾ ಫಿನಾಲೆವರೆಗೆ ಬಂದಿದ್ದಾರೆ ಎಂಬ ಅನೇಕರ ಭಾವನೆ ಕೂಡ ಇದೆ. ಹಾಗಂತ ಮೋಕ್ಷಿತಾ ಚೆನ್ನಾಗಿ ಆಡಿಯೇ ಇಲ್ಲ ಎಂದು ಹೇಳಲು ಕೂಡ ಆಗಲ್ಲ. ಯಾಕಂದ್ರೆ ಮೋಕ್ಷಿತಾ ಇಲ್ಲಿಯವರೆಗೆ ಕಳಪೆ ಎಂಬ ಕಳಂಕಕ್ಕೆ ಪಾತ್ರವಾಗಿಲ್ಲ. ಇನ್ನು ಮೋಕ್ಷಿತಾ ಗುಂಪು ಕಟ್ಟಿಕೊಂಡು ಕೂಡ ಆಟ ಆಡಿಲ್ಲ. ಆರಂಭದಲ್ಲೇ ಉಗ್ರಂ ಮಂಜು ಮತ್ತು ಗೌತಮಿ ಅವರ ಸಹವಾಸ ಮಾಡಿದ್ದು ಬಿಟ್ರೆ ಸಮಯಕ್ಕೆ ತಕ್ಕಂತೆ ಆಟ ಬದಲಿಸಿಕೊಂಡು ಗೆಲ್ಲುವ ಉದ್ದೇಶದಿಂದ ಮೋಕ್ಷಿತಾ ಆಡಿದ್ದಾರೆ. ಪ್ರತಿಯೊಂದು ಹಂತದಲ್ಲಿಯೂ ಮನರಂಜನೆ ನೀಡಿದ್ದಾರೆ. ಇನ್ನು ಭವ್ಯ ಗೌಡ ಕಥೆ ಏನು? ಈ ಬಾರಿಯ ಬಿಗ್ ಬಾಸ್ ಮನೆಗೆ ಮೊದಲು ಕಾಲಿಟ್ಟಿರುವ ಸ್ಪರ್ಧಿ ಭವ್ಯ ಗೌಡ. ಆರಂಭದಿಂದನೇ ತಮ್ಮ ಮಾತು ಮತ್ತು ಟಾಸ್ಕ್ಗಳನ್ನು ನಿರ್ವಹಿಸುವ ರೀತಿಯಿಂದ ಎಲ್ಲರನ್ನೂ ಸೆಳೆದ ಭವ್ಯ ಗೌಡ 2 ವಾರ ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಇನ್ನು ಕುರಿಗಾಹಿ ಹನುಮಂತ ಜೊತೆ ಕಿರಿಕ್ ಮಾಡಿಕೊಂಡು ಕಳಪೆ ಎಂದು ಕರೆಸಿಕೊಂಡ ಭವ್ಯ ಟಾಸ್ಕ್ ಸೋತು ತಲೆ ತಗ್ಗಿಸಿಲ್ಲ. ಇನ್ನು ಸಮಯ ಸಂದರ್ಭಕ್ಕೆ ತಕ್ಕಂತೆ ಭವ್ಯ ಗೌಡ ಮನೆಯಲ್ಲಿ ನಡೆದುಕೊಂಡಿದ್ದಾರೆ. ಹೀಗಾಗಿ ಭವ್ಯ ಗೌಡ ಬಿಗ್ ಬಾಸ್ ವಿನ್ನರ್ ಆಗಲು ಸೂಕ್ತವಾದ ವ್ಯಕ್ತಿ ಎನ್ನುವುದು ಅನೇಕರ ಅಭಿಪ್ರಾಯ.